परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर। ओम नमः शांताय दिव्याय सत्यधर्मस्वरूपिणे स्वानंदामृततृप्ताय ಶ್ರೀಧರಾಯ ನಮೋ ನಮಃ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮನಗಳು. ಇಂದು 15/6/2026 ಇಸ್ವಿ ಸೋಮವಾರ. ಇವತ್ತಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಸಹೋದರಿಯಿಂದ ಕಿರುಕುಳ, ಬಹಳ ಮಾತಿನಲ್ಲಿ ಹಿತಮಿತ ಇರಬೇಕು, ಒಳ್ಳೆಯದಾಗಲಿ. ವೃಷಭರಾಶಿ. ವೃಷಭರಾಶಿಯವರಿಗೆ ಹೇರಳವಾದ ಧನಲಾಭ ಇವತ್ತಿನ ದಿನ ಇದೆ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮೃಷ್ಟಾನ್ನ ಭೋಜನದ ಒಂದು ಲಾಭ ಇದೆ, ಸುಖದಿಂದ ಇವತ್ತಿನ ದಿನವನ್ನು ಕಳೀತಾರೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ. ಇವತ್ತಿನ ದಿನ ವ್ಯಯದಲ್ಲಿ ಚಂದ್ರನಿರುವುದರಿಂದ ಧನ ನಷ್ಟ ಯೋಗ ಇದೆ, ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸಿಂಹರಾಶಿ. ಶುಭ ಏಕಾದಶ ಸ್ಥಾನದಲ್ಲಿ ಚಂದ್ರನಿರುವುದರಿಂದ ಇವರಿಗೆ ಧನಾಗಮನ ಇದೆ, ಹಾಗೆ ವ್ಯಯದಲ್ಲಿ ಗುರು ಇರುವುದರಿಂದ ಧನ ನಷ್ಟವೂ ಇದೆ, ಮಿಶ್ರ ಫಲ ಇವರಿಗೆ ಇರುತ್ತೆ. ಗುರುಸ್ತೋತ್ರವನ್ನು ಪಠಿಸಬೇಕು. ಕನ್ಯಾ ರಾಶಿ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ಲಾಭದಲ್ಲಿರ್ತಕ್ಕಂತಹ ಗುರು, ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ದಿನ ಸೌಖ್ಯವನ್ನು ಇವರು ಅನುಭವಿಸ್ತಾರೆ, ಒಳ್ಳೆಯದಾಗಲಿ. ತುಲಾರಾಶಿ. ಭಾಗ್ಯದಲ್ಲಿ ಇವತ್ತು ಚಂದ್ರನಿರುವುದರಿಂದ ಹಾಲು ಉತ್ಪನ್ನ ವಗೈರಿಗಳಿಂದ ಲಾಭ ಇದೆ, ವ್ಯವಹಾರಗಳನ್ನು ಅತ್ಯಂತ ಚತುರತೆಯಿಂದ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ. ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಅನಾರೋಗ್ಯವನ್ನು ಸೂಚಿಸ್ತಾ ಇದ್ದಾನೆ, ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿರಿ. ಶಿವನ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗಲಿ. ಧನುರಾಶಿ. ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ದೂರದ ಪ್ರಯಾಣವನ್ನು ಸೂಚಿಸ್ತಾ ಇದ್ದಾನೆ, ಸುಖ ಪ್ರಯಾಣ ಆಗುತ್ತೆ, ಒಳ್ಳೆಯದಾಗಲಿ. ಮಕರ ರಾಶಿ. ಷಷ್ಠದಲ್ಲಿರ್ತಕ್ಕಂತಹ ಚಂದ್ರ, ಅಷ್ಟಮದಲ್ಲಿರ್ತಕ್ಕಂತಹ ಗುರು ಇವರಿಗೆ ಅನಾರೋಗ್ಯವನ್ನು ಸೂಚಿಸ್ತಾನೆ, ರೋಗ ಬಾಧೆಯನ್ನು ಸೂಚಿಸ್ತಾ ಇದ್ದಾನೆ. ಇವತ್ತಿನ ದಿನ ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳೀರಿ, ಒಳ್ಳೆಯದಾಗಲಿ. ಕುಂಭರಾಶಿ. ಪಂಚಮದಲ್ಲಿರ್ತಕ್ಕಂತಹ ಚಂದ್ರನಿಂದ ಮಕ್ಕಳಿಂದ ಸೌಖ್ಯ ಇದೆ, ಸಂತೋಷ ಇದೆ, ಒಳ್ಳೆಯದಾಗುತ್ತೆ. ಮೀನರಾಶಿ. ಚತುರ್ಥದಲ್ಲಿರ್ತಕ್ಕಂಥ ಚಂದ್ರ, ಪಂಚಮದಲ್ಲಿರ್ತಕ್ಕಂತಹ ಗುರು ಇವರಿಗೆ ವಾಹನ ಸೌಖ್ಯ, ಗೃಹ ಸೌಖ್ಯ, ಮಕ್ಕಳಿಂದ ಸುಖ, ಶುಭ ಫಲಗಳೇ ಜಾಸ್ತಿ ಇದೆ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.